ನನಗೋಸ್ಕರ, ನಿನಗೋಸ್ಕರ, ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡ್ಬೋದು. ಆದರೆ ಅನೀತಿವಂತರು, ಭ್ರಷ್ಟರಾದಂಥ ನಮಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನಲ್ವಾ? ಈ ವಿಷಯ ಯಾಕೆ ನೀವು ಅರ್ಥಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಪ್ರೇರೆ? ಯಾಕೆ ನೀವು ಇದನ್ನು ಹುಡುಕ್ತಾ ಇಲ್ಲ? ಫಿಲಮ್ ಟಾಕೀಸ್ಗಳನ್ನ ಹುಡುಕ್ತಾ ಇದ್ದೀವಿ, ವೇಷವಾಟಿಕೆ ಮಾಡಿಸಿಕೊಳ್ಳುವಂಥ ಸ್ತ್ರೀಗಳು ಹುಡುಕ್ತಾ ಇದ್ದೀವಿ, ಸಿಗರೆಟ್ ಪ್ಯಾಕ್ ಅಂಗಡಿನ ಹುಡುಕ್ತಾ ಇದ್ದೀವಿ, ಪಬ್ಗಳನ್ನು ಹುಡುಕ್ತಾ ಇದ್ದೀವಿ, ಕ್ಲಬ್ಗಳನ್ನು ಹುಡುಕ್ತಾ ಇದ್ದೀವಿ. ಎಲ್ಲಿ ಸುಖ ಸಿಗುತ್ತೋ, ಕ್ಷಣಿಕವಾದಂಥ ಸುಖ ಎಂಜಾಯ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಆದರೆ ಸತ್ಯವೇದ ಗ್ರಂಥದಲ್ಲಿ ಇರುವಂಥ ಯೇಸು ಸ್ವಾಮಿಯ ಮನಸ್ಸನ್ನು, ಆ ಪರಮಾತ್ಮನ ಮನಸ್ಸನ್ನು ನಾವು ಹುಡುಕ್ತಾ ಇದ್ದೀವ? ಒಂದು ಸಾರಿ ಬೈಬಲ್ ಆದರೂ ಓದೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವ? ಮತಗ್ರಂಥ ಅಂತ ಮುದ್ರೆ ಹಾಕಿದ್ದೀವಿ ಬೇರೆ. ಮತಗ್ರಂಥ ಅಲ್ಲ ಇದು ಪ್ರಿಯರೇ, ಮನುಷ್ಯನನ್ನು ಮಾನಸಾಂತರ ಪಡಿಸುವಂಥ ಗ್ರಂಥ, ಮನುಷ್ಯರಿಗೋಸ್ಕರ ಕೊಡಲ್ಪಟ್ಟಂಥ ಪ್ರೇಮ ಗ್ರಂಥ ಇದು. ಪ್ರೇಮ ಗ್ರಂಥ ಇದು. ತನ್ನ ರಕ್ತದಿಂದ ಬರೆದಿದ್ದಾನೆ ಪ್ರೇರೆ. ಪ್ರತಿಯೊಂದು ಮಾತು ಆತನ ಆತ್ಮನಿಂದ ಬರೆಸಿದ್ದಾನೆ ಪ್ರೇರೆ. ದೇವರಿಗೆ ಇರುವಂಥ ಕ್ಯಾರೆಕ್ಟರ್ ಎಂಥದ್ದು, ಆ ದೇವರ ಮನಸ್ಸಲ್ಲಿ ಮನುಷ್ಯರಿಗೋಸ್ಕರ ಇರಬೇಕಾಗಿರುವಂಥ ಸ್ವಭಾವಿಕ ಎಂಥದ್ದು ಅಂತ ತಿಳಿಸುವುದೇ ಸತ್ಯವೇದ ಗ್ರಂಥವಾಗಿದೆ ಪ್ರೇರೆ. ಮತ್ತೇನು ಇಲ್ಲ ಇದರಲ್ಲಿ, ಮತ್ತೇನಿದೆ? ಏನೂ ಇಲ್ಲ ಇದರಲ್ಲಿ. ನೀವು ಒಂದು ಸಾರಿ ಓದಿ ಪ್ರೇರೆ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ, ಅಥವಾ ಬೇಡ ಮತ್ತಾಯದಿಂದ ಪ್ರಕಟಣೆ ಗ್ರಂಥದವರೆಗೂ ಓದಿ. ದೇವರ ಮನಸ್ಸು, ದೇವರ ಸ್ವಭಾವ, ದೇವರ ಪ್ರೀತಿ ನಿಮ್ಗೆ ಅರ್ಥ ಆಗುತ್ತೆ ಪ್ರೇರೆ. ಓದಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಪ್ರೇರೆ? ಮದುವೆ ಆದರೆ ಸಂಸಾರ ಎಂಥದಂತ ಗೊತ್ತಾಗುತ್ತೆ, ಏಟ್ ಬಿದ್ದರೆ ನೋವು ಎಂಥದಂತ ಗೊತ್ತಾಗುತ್ತೆ, ಆಹಾರ ತಿಂದರೆ ರುಚಿ ಎಂಥದಂತ ಗೊತ್ತಾಗುತ್ತೆ. ಈ ಬೈಬಲ್ ಗ್ರಂಥನೂ ನೀವು ಓದಿದ್ರೇ ಅರ್ಥ ಆಗೋದು ದೇವ್ರು ಎಂಥವ್ರು ಅಂತ. ಇಲ್ಲದರೆ ಹೇಳಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಆದರೂ ನಾನು ಹೇಳೋದಕ್ಕೆ ಪ್ರಯಾಸ ಪಡ್ತೇನೆ. ಯಾಕೆ ಗೊತ್ತಾ? ಎಲ್ಲೋ ಒಂದು ಮಾತು ಯಾರಿಗಾದ್ರೂ ಹಿಡ್ಕೊಳ್ಳುತ್ತೋ ಅಂತ ಒಂದು ಉದ್ದೇಶ ಅಷ್ಟೇ. ನನಗೂ ಒಂದು ದಿವಸ ಈ ಮಾತು ಹಿಡ್ಕೊತು. ಅಂಧಕಾರದ ದೊರೆತನದಂಥ ನನ್ನ ಜೀವಿತವನ್ನು ಪ್ರೇರೆ ದೇವ್ರು ಕಾಪಾಡಿದ್ರು. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಪ್ರೇರೆ, ಇನ್ನೇನು ಇಲ್ಲ ಪ್ರೇರೆ. ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಈ ಸತ್ಯವಾಕ್ಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದಿಕಾಂಡ ನೋಡ್ದಲ್ಲ ಪ್ರೇರೆ?